2024-25ನೇ ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ಗಣಿತ ಪ್ರಿಪ್ರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಇವತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ, ಸೊ ನಿಮ್ಗೆ 17ನೇ ಪ್ರಶ್ನೆಯಿಂದ 2 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತದೆ. ಸೊ ಮೊದಲನೇ ಪ್ರಶ್ನೆ, 17ನೇ ಪ್ರಶ್ನೆ ಏನಿದೆ 2 ಅಂಕದಲ್ಲಿ, ಮೊದಲನೇ ಪ್ರಶ್ನೆ 3 - √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ವಾಸ್ತವ ಸಂಖ್ಯೆಗಳು ಪಾಠದಿಂದ ಈ ರೀತಿ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಸೊ ಅದಕ್ಕೆ ಉತ್ತರವನ್ನು ನೋಡೋಣ. ಫಸ್ಟ್ ಏನು ಮಾಡಬೇಕು, ಅವರು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದಾಗ ಫಸ್ಟ್ ನೀವು ಅದನ್ನು ಕಲ್ಪನೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ 3 - √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪು ಈ ರೀತಿ ಯಾವುದೇ ಪ್ರಶ್ನೆ ಕೇಳಲಿ ಇದೇ ಸ್ಟೆಪ್ಸು ಇದೇ ಮೆಥಡನ್ನು ಬರೀಬೇಕು ನೀವು. ಸೊ 3 - √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಭಾಗಲಬ್ಧ ಸಂಖ್ಯೆ ಅಂದರೆ ನಿಮಗೆ ಗೊತ್ತು, ಅದನ್ನು p/q ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಸೊ 3 - √5ನ ನಾವು ಯಾವ ರೀತಿ ಬರಿಬೋದು, p/q ಅಂತ ಬರಿಬೋದು. ಸೊ ಅಲ್ಲಿ p ಮತ್ತು q ಏನಾಗಿರುತ್ತೆ ಅಂತಂದರೆ ಪೂರ್ಣಾಂಕಗಳಾಗಿರುತ್ತೆ. ಸೊ p ಮತ್ತು qಗಳು ಪೂರ್ಣಾಂಕಗಳಾಗಿರುತ್ತೆ ಮತ್ತು q ≠ 0. ನೆಕ್ಸ್ಟ್ ಸ್ಟೆಪ್ ನೋಡಿರಿ, 3 ಅಷ್ಟೇ ಇಡ್ತೀನಿ, ಈ ಕಡೆಯಿಂದ p/q ಈ ಕಡೆ ತೊಗೊಂಬರ್ತೀನಿ. ಸೊ ಪ್ಲಸ್ p/q ಈ ಕಡೆ ತೊಗೊಂಬಂದ್ರೆ -p/q ಆಯಿತು. ಈ ಕಡೆಯಿಂದ -√5 ಈ ಕಡೆ ತೊಗೊಂಡು ಹೋಗ್ರಿ, +√5 ಆಯಿತು. ಈಗ ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂದರೆ ಒಂದು ಲಸ q ಮತ್ತು ಒಂದು ಲಸ ಏನಾಗ್ತದೆ q. ಸೊ ಓರೆ ಗುಣಾಕಾರ 3 × q - p/q ಈಸ್ ಈಕ್ವಲ್ ಟು ಈ ಕಡೆ √5 ಆ್ಯಸ್ ಇಟ್ ಈಸ್. ನೋಡಿರಿ, ಈಗ 3q - p/q ಇದ್ರ ಬೆಲೆ ಏನು ಬಂದದ್ದು ನಿಮಗೆ, √5 ಅಂತ ಬಂದದ್ದು. ಸೊ ನಿಮಗೆ ಗೊತ್ತು p ಮತ್ತು q ಏನಿರುತ್ತೆ ಅಂದರೆ ಪೂರ್ಣಾಂಕಗಳು ಆಗಿರುತ್ತೆ. ಸೊ ಈ p ಮತ್ತು qನ ಯಾವುದೇ ಬೆಲೆಗೂ ಕೂಡ ಇದು √5ಗೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 3q - p/q ಇದೇನಿದೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. √5 ಅನ್ನೋದೇನದ ಅಭಾಗಲಬ್ಧ ಸಂಖ್ಯೆ ಅದ. ಸೊ ಎರಡೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಊಹೆ ತಪ್ಪು. ಏನು ಊಹೆ ಮಾಡಿದ್ವಿ ನಾವು, ಇದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿದ್ವಿ, ಅದು ತಪ್ಪಾಯಿತು. ಹಾಗಾಗಿ 3 - √5 ಏನಾಗ್ತದೆ, ಅದು ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಸೊ ಈ ರೀತಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಸಂಯುಕ್ತ ಸಂಖ್ಯೆ ಎಂದರೇನು ಮತ್ತು 7 × 11 × 13 + 13 ಈ ಒಂದು ಸಂಖ್ಯೆ ಸಂಯುಕ್ತ ಸಂಖ್ಯೆ ಆಗಿದೆಯೇ ಅಂತ ಪ್ರಶ್ನೆ. ಫಸ್ಟ್ ಕೇಳಿದ್ದು ಸಂಯುಕ್ತ ಸಂಖ್ಯೆ ಎಂದರೇನು ಅಂತ ನೋಡೋಣ ಉತ್ತರ. ಸಂಯುಕ್ತ ಸಂಖ್ಯೆ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಇರ್ತಕ್ಕಂಥ ಸಂಖ್ಯೆಯನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಯಾವುದೇ ಒಂದು ಸಂಖ್ಯೆ ಅದನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದ್ದರೆ ಅದು ಸಂಯುಕ್ತ ಸಂಖ್ಯೆ ಆಗುತ್ತೆ. ಇದು ಡೆಫಿನೇಷನ್ ಆಯಿತು. ಈಗ ನೋಡಿರಿ, ಅವ್ರು ಕೊಟ್ಟಂಥ ಸಂಖ್ಯೆ 7 × 11 × 13 + 13 ಇದನ್ನು ಫಸ್ಟು ನಾವು ಸಂಕ್ಷೇಪಿಸಿ ಸುಲಭ ರೂಪಕ್ಕೆ ತಂದು ಅದರ ಅಪವರ್ತನಗಳು ಏನೇನು ಬರ್ತದೆ ಅಂತ ನೋಡೋಣ. ಓಕೆ, ಈ ಎರಡರಲ್ಲಿ ಏನು ಕಾಮನ್ ಅದ ಹೇಳ್ರಿ, ಈ ಕಡೆನೂ ಇರಬೇಕು ಈ ಕಡೆನೂ ಇರಬೇಕು. ಸೊ 13 ಕಾಮನ್ ಅದ, ಎರಡೂ ಕಡೆ 13 ಅದ, ಎರಡೂ ಕಡೆ ಏನಿದೆ 13 ಇದೆ. ಸೊ 13 ಹೊರಗೆ ಬಂತು ಅಂದರೆ ಇಲ್ಲೇನು ಉಳಿತು, 7 × 11 1 ಪ್ಲಸ್ ಈ ಕಡೆ 13 ಹೊರಗೆ ಬಂದಾಗ 1 ಉಳಿತು. ನೆಕ್ಸ್ಟ್ ಸ್ಟೆಪ್ 13 ಅಷ್ಟೇ ಇಡ್ರಿ, 7 11 7 77 ಪ್ಲಸ್ ಇದು 1 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ 13 ಅಷ್ಟೇ ಇಡ್ರಿ, 77 + 1 ಕೂಡಿಸಿದ್ರೆ 78. ಈ 78ರ ಅವಿಭಾಜ್ಯ ಅಪವರ್ತನಗಳು ಬರೆದ್ರೆ ನಮಗೆ 2 × 3 × 13 ಅಂತ ಬರುತ್ತೆ. ಅಂದರೆ ಟೋಟಲ್ಲಾಗಿ ಈ ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಈ ರೀತಿ ಬರೀಬಹುದು. ಸೊ ನಾವಿಲ್ಲಿ ಏನು ಹೇಳಿವಿ, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಸಂಖ್ಯೆ ಬಂದರೆ ಅದು ಸಂಯುಕ್ತ ಸಂಖ್ಯೆ ಅಂತ ಹೇಳಿವಿ. ಹಾಗಾಗಿ ಅವ್ರು ಕೊಟ್ಟಂಥ ಸಂಖ್ಯೆ ಎಂಥ ಸಂಖ್ಯೆ ಆಗ್ತದೆ, ಅದು ಅವಿಭಾಜ್ಯ ಸಂಖ್ಯೆ ಆಗ್ತದೆ. ಸೊ ಇದು ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ, ಏಕೆಂದರೆ ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿದೆ.
ನೆಕ್ಸ್ಟ್ ಇಲ್ಲಿ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ, ಇದರ ಜೊತೆಗೆ ವಾಸ್ತವ ಸಂಖ್ಯೆದ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 24 ಮತ್ತು 40 ಇವುಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನು ಮಾಡಬೇಕು, 24 ಮತ್ತು 40. ಸೊ 24 ಮತ್ತು 40 ಬರ್ಕೊಳ್ಬೇಕು. 24 ಮತ್ತು 40 ಅವುಗಳ ಅವಿಭಾಜ್ಯ ಅಪವರ್ತನ, 40ರ ಅಪವರ್ತನಗಳು ಇವು, 24ರ ಅವಿಭಾಜ್ಯ ಅಪವರ್ತನಗಳು. 24 ಹೆಂಗೆ ಬರಿಬೋದು, 2 ಇಂಟು 2 ಇಂಟು 2 ಇಂಟು 3. 40 ಯಾವ ರೀತಿ ಬರಿಬೋದು, ಇವೆಲ್ಲ 40ರ ಅವಿಭಾಜ್ಯ ಅಪವರ್ತನಗಳು, 2 ಇಂಟು 2 ಇಂಟು 2 ಇಂಟು 5. ಸೊ ಫಸ್ಟ್ ನಾವು ಸಪ್ರೇಟಾಗಿ ಕೊಟ್ಟಂಥ ಎರಡೂ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಕೊಳ್ಬೇಕು. ನೆಕ್ಸ್ಟ್ ಮಹತ್ತಮ ಸಾಮಾನ್ಯ ಅಪವರ್ತನ, ಈ ಎರಡರಲ್ಲಿ ಸೇಮ್ ಇರೋದನ್ನು ಆರಿಸಿ ಬರೀಬೇಕು. ಸೇಮ್ ಇರೋದು ಸಾಮಾನ್ಯ ಇರೋದು. ಸೊ ಎರಡು ಕಡೆ ಇದೆ, ಇಲ್ಲಿ 2 ಕಡೆ ಇದೆ, ಇನ್ನೊಂದು 2 ಕಡೆ. ಸೊ 2 ಕಡೆ ಸೇಮ್ ಇರೋದನ್ನು ಬರೀತೀರಿ, 2 ಇಂಟು 2 ಇಂಟು 2. ಸೊ ಎಷ್ಟು ಸಿಕ್ಕುತ್ತೆ ನಿಮ್ಗೆ, 8. ಇನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು, ಕಂಡುಹಿಡಿಬೇಕು. ಸೊ ಲಘುತಮ ಸಾಮಾನ್ಯ ಅಪವರ್ತ್ಯ. ಸೊ ಏನು ಮಾಡ್ತೀವಿ, ಫಸ್ಟ್ ಎರಡರೊಳಗೆ ಸೇಮ್ ಇರ್ತಕ್ಕಂಥ ಅಂಶಗಳನ್ನು ಬರೆದು ನೆಕ್ಸ್ಟು ಅವನ್ನು ಬಿಟ್ಟು, ಸೊ ಸೇಮ್ ಇರ್ತಕ್ಕಂಥ ಅಂಶಗಳನ್ನು ಬರಿತೀರಿ. ಅದಾದಮೇಲೆ ಅವನ್ನು ಬಿಟ್ಟು ಇನ್ನೂ ಏನು ಉಳಿದದೋ ಅದು ಬರಿಬೇಕು. 3 ಮತ್ತು 5 ಉಳಿದಲ್ಲ, 3 ಮತ್ತು 5. ಸೊ 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಇವೆಲ್ಲವುಗಳನ್ನು ಗುಣಾಕಾರ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 120. ಸೊ ಅವಿಭಾಜ್ಯ ಅಪವರ್ತನ ವಿಧಾನ ಅಂತ ಕೇಳಿದಾಗ ಈ ರೀತಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 19ನೇ ಪ್ರಶ್ನೆ, ಸಮಾಂತರ ಶ್ರೇಣಿ ಮೇಲಿನ ಪ್ರಶ್ನೆ ಇದೆ. 2, 5, 8 ಈ ಶ್ರೇಣಿಯ 21ನೇಯ ಪದ ಕಂಡುಹಿಡಿಯಿರಿ. ಭಾಳ ಈಸಿ ಡೈರೆಕ್ಟ್ ಕ್ವಶನ್ ಇದೆ ನೋಡ್ರಿ. 2, 8, 5, 8 ಈ ರೀತಿ ಸಮಾಂತರ ಶ್ರೇಣಿ ಇದೆ. ಸೊ ಮೊದಲು ಪದಗಳನ್ನು ಬರ್ಕೊಳ್ತೀವಿ. ಎ ಅಂದರೆ ಮೊದಲನೇ ಪದ 2 ಇದೆ. ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, 2ನೇ ಪದದಲ್ಲಿ ಮೊದಲನೇ ಪದವನ್ನು ಕಳೀರಿ, 5ರಲ್ಲಿ 2 ಹೋದರೆ 3. ಎನ್ ಅಂದರೆ ಎಷ್ಟನೇ ಪದ ಕೇಳಿದ್ದಾರೆ, 21ನೇ ಪದ. ಸೊ 21ನೇ ಪದ A21 ಎಷ್ಟು ಅಂತ ಕೇಳಿದ್ದಾರೆ. ಸೊ ಎನ್ನನೇ ಪದ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಸೂತ್ರ ಏನಿದೆ ಅಂತಂದರೆ AN = A + n - 1 × D. ಸೊ ಈ ಸೂತ್ರದಲ್ಲಿ ಈ ಎಲ್ಲ ಬೆಲೆಗಳನ್ನು ಹಾಕೋಣ. ಈಗ A21, A ಅಂದರೆ 2, N ಅಂದರೆ 21, D ಅಂದರೆ 3. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಅಷ್ಟೇ ಇಡ್ರಿ. 21ರಲ್ಲಿ 1 ಹೋದರೆ 20 ಇಂಟು 3. 23 ಗುಣಾಕಾರ ಮಾಡಿದ್ರೆ 60 ಪ್ಲಸ್ ಇದು 2 ಆ್ಯಸ್ ಇಟ್ ಈಸ್. 60 ಮತ್ತು 2 ಕೂಡಿಸಿದ್ರೆ ನಿಮ್ಗೆ ಎಷ್ಟಾಗ್ತದೆ, ಸೊ 62. ಈಸಿಯಾಗಿರ್ತಕ್ಕಂಥ ಡೈರೆಕ್ಟ್ ಪ್ರಶ್ನೆ, ಎಲ್ಲರೂ ಮಾಡಿರ್ತೀರಿ ಇದು. ನೆಕ್ಸ್ಟು 20ನೇ ಪ್ರಶ್ನೆ, ವರ್ಜಿಸುವ ವಿಧಾನ. ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ವರ್ಜಿಸುವ ವಿಧಾನವನ್ನು ಮಾಡ್ತೀವಿ. ಕೊಟ್ಟಂಥ 2 ಸಮೀಕರಣಗಳನ್ನ ಬರ್ಕೊಳ್ತೀರಿ. ಸೊ ಒಂದರ ಕೆಳಗೆ ಒಂದು ಸಮೀಕರಣವನ್ನು ಬರ್ಕೊಳ್ತೀರಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕ್ಯಾನ್ಸಲ್ ಮಾಡಬೇಕಾಗಿರೋದರಿಂದ ಸೊ 2 ಕಡೆ 2x ಇದೆ, 2xನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಆದರೆ 2 ಪ್ಲಸ್ ಇದೆ, ಹಾಗಾಗಿ ಈ ಸಮೀಕರಣವನ್ನು ನಾವೇನು ಮಾಡಬೇಕು, ಕಳಿಬೇಕು. ಕಳೆದಾಗ ಕೆಳಗಡೆ ಚಿಹ್ನೆ ಚೇಂಜ್ ಆಗ್ತವೆ. +2x ಇದ್ದಿದ್ದು -2x, +y ಇದ್ದಿದ್ದು -y, +5 ಇದ್ದಿದ್ದು -5. ನೋಡಿರಿ, +2x -2x ಕ್ಯಾನ್ಸಲ್ ಆಯಿತು. ಈ 3y ಒಳಗೆ 1y ಹೋದರೆ 2y ಉಳೀತು. ನೆಕ್ಸ್ಟ್ ಈ ಕಡೆ 7ರಲ್ಲಿ 5 ಹೋದರೆ 2 ಉಳೀತು. ಸೊ y ಅಷ್ಟೇ ಇಡ್ರಿ, y ಅಷ್ಟೇ ಇಟ್ಬಿಡ್ರಿ. ಈ 2 ಈ ಕಡೆ ಬಂದರೆ ಭಾಗ ಹೋಗ್ತದೆ. ಸೊ 2 1 y ಬೆಲೆ ಎಷ್ಟು ಬಂತು ನಿಮಗೆ, 1. ಈ y ಬೆಲೆ 1ಅನ್ನು ಏನು ಮಾಡ್ತೀವಿ, ಈ ಸಮೀಕರಣದಲ್ಲಿ ಅಥವಾ ಈ ಸಮೀಕರಣದಲ್ಲಿ ಆದೇಶಿಸ್ತೀವಿ. ಅದರಲ್ಲಿ y ಬೆಲೆ ಹಾಕ್ತೀವಿ. ನೋಡಿರಿ, 2x + 3y = 7 ಈ ಸಮೀಕರಣವನ್ನು ಬರ್ಕೊಂಡಿದ್ದೀವಿ. ಸೊ ನಮಗೆ y ಅಂದ್ರೆ 1 ಅಂತ ಸಿಕ್ಕಿದೆ. y ಬೆಲೆ ಹಾಕ್ತೀನಿ. 2x ಅಷ್ಟೇ ಬರ್ಕೋತೀನಿ, 3, y ಅಂದರೆ 1 = 7. 2x ಅಷ್ಟೇ ಬರೀರಿ. ಇಲ್ಲಿ 7 ಆ್ಯಸ್ ಇಟ್ ಈಸ್. ಇದು 3 1 3, ಈ ಕಡೆ ತೊಗೊಂಬಂದ್ರೆ -3 ಆಗ್ತದೆ. ಸೊ 2x = 7ರೊಳಗೆ 3 ಹೋದರೆ 4. x = 2 ಈ ಕಡೆ ಗುಣಾಕಾರ ಇದ್ದಿದ್ದು ಈ ಕಡೆ ಬಂದು ಭಾಗಾಕಾರ ಆಗ್ತದೆ.
2 1 2 2. ಸೊ ಎಕ್ಸ್ ಬೆಲೆ ಎಷ್ಟು ಬಂತು ನಿಮ್ಗೆ? 2. ಸೊ ಭಾಳ ಸಿಂಪಲ್ ಇದೆ. ಸೊ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿದ್ರೆ ಈ ಸಮೀಕರಣವನ್ನು ಬಿಡಿಸಿದಾಗೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. x² - 5x + 1 = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇದು ಕೂಡ ಡೈರೆಕ್ಟ್ ಆಗಿರುವಂಥ ಪ್ರಶ್ನೆ, ಭಾಳ ಸುಲಭ ಇದೆ. ಏನು ಮಾಡ್ತೀರಿ? ಫಸ್ಟ್ ಸಮೀಕರಣ ಬರ್ಕೊಳ್ತೀರಿ. x² - 5x + 1 = 0. ಅದರದ್ದು ಆದರ್ಶ ರೂಪ ವರ್ಗ ಸಮೀಕರಣದ ax² + bx + c ಇದೆ. x² ಸಹಗುಣಕ a. ಸೊ a ಬೆಲೆ ಎಷ್ಟಿದೆ ಇಲ್ಲಿ? 1. ಎಕ್ಸ್ನ ಸಹಗುಣಕ b ಬೆಲೆ ಎಷ್ಟಿದೆ ಇಲ್ಲಿ? -5. ಇನ್ನು ಕೊನೆಯದಾಗಿರ್ತಕ್ಕಂಥ ಸ್ಥಿರಾಂಕ ಸಂಖ್ಯೆ ಯಾವುದಾಗಿರುತ್ತೆ? c ಆಗಿರುತ್ತೆ. ಸೊ ಕೊಟ್ಟಂಥ ಸಮೀಕರಣದಲ್ಲಿ a b ಮತ್ತು c ಬೆಲೆಗಳನ್ನು ಬರ್ಕೊಳ್ಬೇಕು. ಶೋಧಕದ ಸೂತ್ರ ಡೈರೆಕ್ಟ್ ನಿಮ್ಗೆ ಗೊತ್ತಿರೋದು b² - 4ac. ಸೊ b ಅಂದರೆ -5 ಇದೆ, -5 ಮ್ಯಾಲ್ ಸ್ಕ್ವಯರ್ -4, a ಅಂದರೆ 1, c ಅಂದರೆ 1. ಸೊ ಬೆಲೆಗಳನ್ನು ಹಾಕಿದ್ದೀರಿ. ನೆಕ್ಸ್ಟ್ ಸ್ಟೆಪ್ ನೋಡಿರಿ. 5² ಅಂದರೆ 25 ಆಗ್ತದೆ. 4 1 4 1. ಸೊ 4 ಬರುತ್ತೆ. 25ರಲ್ಲಿ 4 ಕಳೆದ್ರೆ 21. ಇದು 0ಗಿಂತ ದೊಡ್ಡದಾದಂಥ ಸಂಖ್ಯೆ. 0ಗಿಂತ b² - 4ac. ಅದರ ಬೆಲೆ 0ಗಿಂತ ದೊಡ್ಡದು ಧನ ಸಂಖ್ಯೆ ಬಂದರೆ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ. 22ನೇ ಒಂದು ಪ್ರಶ್ನೆ. ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಈ ನಕ್ಷೆಯಲ್ಲಿ OA ದೂರ ಕಂಡುಹಿಡಿಯಿರಿ. ಇಲ್ಲಿ O ಇದೆ, ಇಲ್ಲಿ A ಇದೆ. O ಇಂದ Aಗಿರುವಂಥ ದೂರ ಎಷ್ಟು ಅಂತ ಅವ್ರದ್ದು ಪ್ರಶ್ನೆಯಾಗಿದೆ. ಪ್ರಶ್ನೆ ತಿಳಿತಾ? ಕೊಟ್ಟಿರುವಂಥ ನಕ್ಷೆಯಲ್ಲಿ O ಇಂದ Aಗೆ ದೂರ, OA ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ O ಅಂತಕ್ಕಂಥ ಬಿಂದು ಏನಿದೆ ನೋಡ್ರಿ, ಇದು x ಅಕ್ಷ, ಇದು y ಅಕ್ಷ. x ಅಕ್ಷ y ಅಕ್ಷ ಸಂಧಿಸುವಂಥ ಬಿಂದು ಏನಂತ ಹೇಳ್ತೀವಿ? ಅದಕ್ಕೆ ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದು. ಸೊ ಈ ಮೂಲ ಬಿಂದುವಿನ ನಿರ್ದೇಶಾಂಕ ಏನಿರುತ್ತೆ? 0 0 ಇರುತ್ತೆ. ಇನ್ನು ಎ ಬಿಂದುವಿನ ನಿರ್ದೇಶಾಂಕ ಬೇಕು. ಎ ಬಿಂದುವಿನ ನಿರ್ದೇಶಾಂಕ ನಕ್ಷೆ ನೋಡಿ ಬರಿಬೋದು. ಎ ಬಿಂದುವಿನಲ್ಲಿ x ನಿರ್ದೇಶಾಂಕ ಏನಾಗುತ್ತೆ? 3. y ನಿರ್ದೇಶಾಂಕ ಏನಾಗುತ್ತೆ? 2. ಸೊ 0 0 ಒಂದು ಬಿಂದು, ಇನ್ನೊಂದು ಬಿಂದು 3 2. ಈ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಬೇಕು. ಅಂದರೆ ಮೂಲ ಬಿಂದುವಿನಿಂದ ಇರುವ ದೂರ. ಮೂಲ ಬಿಂದುವಿನಿಂದ ಇರುವ ದೂರ ಕಂಡುಹಿಡಲಿಕ್ಕೂ ನಿಮ್ಮ ಹತ್ರ ಸೂತ್ರ ಇದೆ. ಎರಡು ಬೇರೆ ಬೇರೆ ಬಿಂದುಗಳು ಕೊಟ್ಟಾಗ ಕೂಡ ಅದರ ದೂರ ಕಂಡುಹಿಡಲಿಕ್ಕೆ ಸೂತ್ರ ಇದೆ. ಸೊ ಮೂಲ ಬಿಂದುವಿನಿಂದ ಇರ್ತಕ್ಕಂಥ ದೂರ ನಾವು ಕಂಡುಹಿಡಿಬೇಕಾಗಿದೆ. ಏನು ಮಾಡೀವಿ? O 0 0 ಒಂದು ಬಿಂದು, A 3 2 ಇನ್ನೊಂದು ಬಿಂದು. ಸೊ ಎರಡು ಬಿಂದುಗಳು ಸಿಕ್ಕುವ ನಿಮಗೆ. ಈ ಎರಡೂ ಬಿಂದುಗಳು ಸಿಕ್ಕ ಮೇಲೆ ಅದ್ರ ದೂರ ಕಂಡುಹಿಡ್ಲಿಕ್ಕೆ ಸೂತ್ರ ಇದೆ. D = √x² + y². ಇದು x ಆಗುತ್ತೆ, ಇದು y ಆಗುತ್ತೆ. √3² + 2². 3² 3 3 9, 2² 2 4. ರೂಟ್ 9 + 4 ಕೂಡಿಸಿದ್ರೆ 13 ಮಾನಗಳು. ಅಂದರೆ ಈ ಚಿತ್ರದಲ್ಲಿ O ಇಂದ Aಗೆ ಇರ್ತಕ್ಕಂಥ ದೂರ √13 ಮಾನಗಳು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ. ಪಕ್ಕದ ಚಿತ್ರದಲ್ಲಿ ವೃತ್ತವು ABCD ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ. AB + CD = AD + BC ಎಂದು ಸಾಧಿಸಿ. ಇಲ್ಲಿ ABCD ಅನ್ನೋ ಚತುರ್ಭುಜ A B C D ಇದೇನಿದೆ? ಚತುರ್ಭುಜ ಇದೆ. ಈ ಚತುರ್ಭುಜದಲ್ಲಿ ಒಂದು ವೃತ್ತ ಏನಾಗಿದೆ? ಅಂತಸ್ಥವಾಗಿದೆ ಅವರು ಹೇಳಿದ್ದಾರೆ. ಸೊ ಕೊಟ್ಟಂತಹ ಚಿತ್ರದಲ್ಲಿ ABCD ಚತುರ್ಭುಜದಲ್ಲಿ ವೃತ್ತ ಏನಾಗಿದೆ? ಅಂತಸ್ಥವಾಗಿದೆ. ಇಲ್ಲಿ ನಾವೇನು ತೋರಿಸ್ಬೇಕಾಗಿದೆ ಅಂತಂದರೆ AB + CD = AD + BC ಅಂತ ನಾವು ತೋರಿಸ್ಬೇಕಾಗಿದೆ. AB ಅಂದರೆ ಇದು, ಪ್ಲಸ್ CD ಅಂದರೆ ಇದು. ಇವೆರಡರ ಮೊತ್ತ AB ಬಾಹು ಪ್ಲಸ್ CD ಬಾಹು. ಈ ಎರಡೂ ಬಾಹುಗಳ ಮೊತ್ತ ಯಾವುದಕ್ಕೆ ಸಮ ಆಗ್ತದಂದರೆ ಇದು AD +
ಬಿ ಸಿ ಅಂದರೆ ಈ ಅಭಿಮುಖ ಬಾಹುಗಳ ಮೊತ್ತಗಳು ಸಮನಾಗಿರುತ್ತೆ ಅಂತ ತೋರಿಸ್ಬೇಕು ನಾವು. ಸಿಂಪಲ್ ಪ್ರಶ್ನೆ. ಇದು ಒಂದು ಚತುರ್ಭುಜ ಇದೆ. ಈ ಚತುರ್ಭುಜದಲ್ಲಿ ಒಂದು ವೃತ್ತ ಅಂತಸ್ಥವಾಗಿದೆ. ಈ ಏನು ಚತುರ್ಭುಜ ಅದಲ್ಲ, ಇದರದ್ದು ಅಭಿಮುಖ ಬಾಹುಗಳ ಮೊತ್ತ ಎ ಡಿ ಬಾಹು ಮತ್ತು ಬಿ ಸಿ ಬಾಹುಗಳ ಮೊತ್ತ ಮತ್ತು ಇದು ಸಿ ಡಿ ಮತ್ತು ಎ ಬಿ ಬಾಹುಗಳ ಮೊತ್ತ, ಅಭಿಮುಖ ಬಾಹುಗಳ ಮೊತ್ತಗಳು ಸಮ ಬರುತ್ತೆ ಅಂತ ತೋರಿಸ್ರಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅಂಶಗಳು ನಿಮಗಿಲ್ಲಿ ಗೊತ್ತಿರೋದೇನು ಅಂದರೆ ಸ್ವಲ್ಪ ನೋಡ್ರಿ. ಇದು ವೃತ್ತ ಅದ, ಇದು ಒಂದು ಬಾಹ್ಯ ಬಿಂದು ಆಗ್ತದೆ, ಅಲ್ಲಿಂದ ಎಳೆದಂಥ ಇವೆರಡು ಸ್ಪರ್ಶಕಗಳಾಗ್ತವೆ. ಸೊ ಸ್ಪರ್ಶಕಗಳು ಅಂದರೆ ಇದು ಸಮ ಇರಬೇಕಾ? ಏನು ಡಿ ಎಸ್ ಮತ್ತು ಡಿ ಆರ್ ಸಮ ಇರುತ್ತಾ? ಅದೇ ರೀತಿ ಎ ಬಾಹ್ಯ ಬಿಂದು ಆದಾಗ ಈ ಎರಡು ಬಾಹುಗಳು ಸಮ ಇರ್ತದೆ, ಎ ಎಸ್ ಮತ್ತು ಎ ಪಿ. ಅದೇ ರೀತಿ ಬಿ ಬಾಹ್ಯ ಬಿಂದು ಆಗ್ತದೆ, ಪಿ ಬಿ ಮತ್ತು ಬಿ ಕ್ಯೂ, ಇದು ಕೂಡ ಸಮ ಆಗ್ತವೆ. ಅದೇ ರೀತಿ ಸಿ ಬಾಹ್ಯ ಬಿಂದು ಆದಾಗ ಈ ಎರಡು ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ. ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತೆ ಅನ್ನೋ ಅಂಶವನ್ನು ಬಳಸ್ಕೊಂಡು ಈ ಲೆಕ್ಕವನ್ನು ಸಾಧನೆ ಮಾಡ್ತೀವಿ. ಏನು ಮಾಡಿದ್ದೀವಿ ನೋಡಿಲಿ, ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ದತ್ತ ಏನು ಕೊಟ್ಟಿದ್ದಾರೆ, ಓ ಕೇಂದ್ರವುಳ್ಳ ವೃತ್ತ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಂತಸ್ಥವಾಗಿದೆ. ಇದು ನಮಗೆ ಕೊಟ್ಟಿರ್ತಕ್ಕಂಥ ಅಂಶ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಎಸ್ಗಳು ಸ್ಪರ್ಶ ಬಿಂದುಗಳು. ಅಂದರೆ ಈ ವೃತ್ತದ ಮೇಲೆ ಪಿ ಅನ್ನೋದು ಕ್ಯೂ, ಆರ್ ಮತ್ತು ಎಸ್ ಈ 4 ಬಿಂದುಗಳು ಏನಿದಾವೆ ಸ್ಪರ್ಶ ಬಿಂದುಗಳು ಆಗಿವೆ. ನೆಕ್ಸ್ಟ್ ಸ್ಟೆಪ್ಪು ಸಾಧನೀಯ. ಏನು ಸಾಧಿಸಬೇಕು ನಾವು? ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಸಾಧಿಸಬೇಕು. ನೆಕ್ಸ್ಟ್ ಸ್ಟೆಪ್ಪು ಸಾಧನೆ. ಏನು ಮಾಡ್ತೀನಿ ಸಾಧನೆ ಅಂದರೆ ಫಸ್ಟ್ ಎಲ್ ಎಚ್ ಎಸ್ ಅನ್ನು ಬರ್ಕೋತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್. ಯಾವುದನ್ನು ಅವರು ಸಾಧಿಸಂದರೆ ಎ ಬಿ ಪ್ಲಸ್ ಸಿ ಡಿಯನ್ನು ಬರ್ಕೊಂಡಿದ್ದೀನಿ, ಎ ಬಿ ಪ್ಲಸ್ ಸಿ ಡಿ. ಸೊ ಎ ಬಿ ಪ್ಲಸ್ ಸಿ ಡಿ ಹೆಂಗೆ ಬರಿಬೋದು? ಎ ಬಿ ಅಂದರೆ ಎ ಪಿ ಪ್ಲಸ್ ಪಿ ಬಿ ಎರಡೂ ಕೂಡಿಸಿದ್ರು ಅಷ್ಟೇ ಆಗ್ತದಲ್ಲ. ಸೊ ಎ ಡಿ ಬದಲಾಗಿ ನಾನು ಏನು ಬರ್ತಿದ್ದೀನಿ ಅಂತಂದರೆ, ಸೊ ಈ ಎ ಬಿ ಅನ್ನೋ ರೇಖೆ ಬದಲಾಗಿ ಎ ಪಿ ಪ್ಲಸ್ ಪಿ ಬಿ. ಸೊ ಎ ಬಿ ಬದಲಾಗಿ ಏನು ಬರ್ತೀನಿ? ಎ ಪಿ ಪ್ಲಸ್ ಪಿ ಬಿ. ಅದೇ ರೀತಿ ಸಿ ಡಿ ಬದಲಾಗಿ ಏನು ಬರಿತೀನಿ? ಸಿ ಆರ್ ಪ್ಲಸ್ ಡಿ ಆರ್, ಸಿ ಆರ್ ಪ್ಲಸ್ ಆರ್ ಡಿಯನ್ನು ಬರೆದಿದ್ದೀವಿ. ಇಷ್ಟು ಅರ್ಥ ಆಯಿತಾ? ನೆಕ್ಸ್ಟ್ ಸ್ಟೆಪ್ಪು ಈ ಎ ಪಿ ಅದಲ್ಲ, ಎ ಪಿ ಯಾವುದಕ್ಕೆ ಸಮ ಅದ ಅಂತ ಒಂದು ಸಲ ನೋಡಿರಿ ನೀವು. ಎ ಪಿ ಯಾವುದಕ್ಕೆ ಸಮವಾಗಿರುತ್ತದೆ? ಎ ಪಿ ಅಂದರೆ ಈ ಲೈನ್. ಎ ಪಿ ಅಂದರೆ ಯಾವ ಲೈನ್ ಇದು? ಬೇರೆ ಕಲರ್ ತೊಗೊಳ್ಳೋಣ. ಓಕೆ, ಎ ಪಿ ಅಂದರೆ ಈ ಲೈನ್. ಇದು ಎ ಪಿ ಯಾವುದಕ್ಕೆ ಸಮ ಆಗಿರ್ತದೆ? ಎ ಎಸ್ಗೆ. ಎ ಪಿ ಇದ್ದಷ್ಟೇ ಎ ಎಸ್ ಇರ್ತದೆ. ಸೊ ಎ ಪಿ ಬದಲಾಗಿ ಏನು ಬರ್ದೀವಿ ನಾವು? ಎ ಎಸ್. ಪಿ ಬಿ ಯಾವುದಕ್ಕೆ ಸಮ ಇರ್ತದೆ? ಬಿ ಕ್ಯೂಗೆ. ಸಿ ಆರ್ ಯಾವುದಕ್ಕೆ ಸಮ ಇರ್ತದೆ? ಸಿ ಕ್ಯೂಗೆ. ಆರ್ ಡಿ ಯಾವುದಕ್ಕೆ ಸಮ ಇರ್ತದೆ? ಡಿ ಎಸ್. ಅಂದರೆ ಆ ಕೊಟ್ಟಂಥ ಸ್ಪರ್ಶಕಕ್ಕೆ ಸಮವಾದ ಸ್ಪರ್ಶಕಗಳನ್ನು ಬರೆದಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿರಿ, ಎ ಎಸ್ ಪ್ಲಸ್ ಬಿ ಕ್ಯೂ ಎಲ್ಲಿ ಬರ್ತದದು? ಎ ಎಸ್ ಪ್ಲಸ್ ಬಿ ಕ್ಯೂ, ಎ ಎಸ್ ಪ್ಲಸ್ ಬಿ ಕ್ಯೂ ಮತ್ತು ಸಿ ಕ್ಯೂ ಪ್ಲಸ್ ಡಿ ಎಸ್, ಸಿ ಕ್ಯೂ ಪ್ಲಸ್ ಡಿ ಎಸ್ ಅಂದರೆ ಇದ್ರ ಮೊತ್ತ ಆಗ್ತದಲ್ಲ. ಸೊ ಡೈರೆಕ್ಟಾಗಿ ನಾವು ಏನು ಬರಿಬೋದು? ಎ ಡಿ ಪ್ಲಸ್ ಬಿ ಸಿ, ಎ ಸಿ ಪ್ಲಸ್ ಎ ಡಿ ಪ್ಲಸ್ ಬಿ ಸಿ ಅಂದರೆ ಅಭಿಮುಖ ಬಾಹುಗಳ ಮೊತ್ತ ಸಮನಾಗಿದೆ ಅಂತ ತೋರಿಸ್ಬೋದು. ಅಂದರೆ ಇದು ಎ ಎಸ್ ಮತ್ತು ಡಿ ಎಸ್ ಒಂದು ಕಡೆ ಮಾಡೀನಿ, ಬಿ ಕ್ಯೂ ಮತ್ತು ಸಿ ಕ್ಯೂ ಈ ಕಡೆ ಬರ್ದೀನಿ. ಎ ಎಸ್ ಡಿ ಎಸ್ ಅಂದರೆ ಎ ಎಸ್ ಡಿ ಎಸ್ ಅಂದರೆ ಎ ಡಿ ಆಗ್ತದೆ, ಬಿ ಕ್ಯೂ ಸಿ ಕ್ಯೂ ಅಂದರೆ ಬಿ ಸಿ ಆಗ್ತದೆ. ಸೊ ನಾವು ಅದನ್ನು ಸಾಧಿಸಿದ್ದೀವಿ. ನೆಕ್ಸ್ಟು 2 ಅಂಕದ ಕೊನೆ ಪ್ರಶ್ನೆ, 24ನೇ ಪ್ರಶ್ನೆ. ಬಟ್ ಚಾಯ್ಸ್ ಇದೆ, ಎರಡನ್ನು ಮಾಡೋಣ ನಾವು. ಸೊ ಮೊದಲನೇದು ಏನಿದೆ ಅದರಲ್ಲಿ 14 ಮೀಟರ್ ಆಳ ಮತ್ತು 21 ಮೀಟರ್ ಅಗಲವುಳ್ಳ ಬಾವಿಯ ಅರ್ಧದಷ್ಟು ನೀರನ್ನು ತುಂಬಿಕೊಂಡಿದೆ. ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಬಾವಿ ಅಂತ ಕೊಟ್ಟಿದ್ದಾರೆ.
ಸೊ ಬಾವಿ ಅಂದಾಗ ಯಾವ ಆಕಾರ ಇರ್ತದೆ? ಸಿಲಿಂಡರ್ ಆಕಾರ ಇರುತ್ತೆ. ಸೊ ಬಾವಿ ಅಂದಾಗ ಯಾವ ಆಕಾರ ಇರುತ್ತೆ? ಸಿಲಿಂಡರ್ ಆಕಾರ ಇರುತ್ತೆ. ಈ ಬಾವಿಯ ಆಳ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಆಳ ಅಂದರೆ ಅದರದ್ದು ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅವರು? 14 ಮೀಟರ್. ಸೊ ಬಾವಿಯ ಆಳ ಮತ್ತು ಅಗಲ ಅಂದರೆ ಇದು ಅಗಲ ಎಷ್ಟು ಕೊಟ್ಟಿದ್ದಾರೆ? 21 ಮೀಟರ್. ಅಗಲ ಅಂತಂದರೆ ತಿಳ್ಕೊಳ್ಬೇಕು, ಇದು ವ್ಯಾಸವನ್ನು ಕೊಟ್ಟಿದ್ದಾರೆ 21 ಮೀಟರ್. ಸೊ ವ್ಯಾಸ 21 ಆದರೆ ತ್ರಿಜ್ಯ ಎಷ್ಟಾಗ್ತದೆ? 21ರ ಅರ್ಧ. ತ್ರಿಜ್ಯ 21ರ ಅರ್ಧ. ಮತ್ತೇನು ಹೇಳಿದ್ದಾರೆ ಅವರು? ಇದೆಲ್ಲದರ ಜೊತೆಗೆ ಏನು ಹೇಳಿದ್ದಾರೆ? ಸೊ ಒಂದು ಬಾವಿ ಇದೆ. ಬಾವಿ ಅಂತಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು, ಅದು ಸಿಲಿಂಡರ್ ಆಕಾರ ಇದೆ, ಅದರ ಎತ್ತರ ಕೊಟ್ಟಿದ್ದಾರೆ ಮತ್ತು ಅದರ ಅಗಲ ಕೊಟ್ಟಿದ್ದಾರೆ. ಬಾವಿ ಒಳಗೆ ನೀರು ತುಂಬಿದೆ ಅಂತ. ಎಷ್ಟು ನೀರು ತುಂಬಿದೆ ಅಂದರೆ ಅರ್ಧ. ಬಾವಿಯ ಅರ್ಧ ಭಾಗದಷ್ಟು ನೀರು ತುಂಬಿಕೊಂಡಿದೆ. ಈ ನೀರಿನ ಪ್ರಮಾಣ. ಸೊ ನೀರಿನ ಪ್ರಮಾಣ ಅಂದಾಗ ನಿಮಗೆ ಗೊತ್ತಾಗಬೇಕು, ಅವರು ಘನಫಲಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ. ಸೊ ಘನಫಲಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಲೆಕ್ಕ ಮಾಡ್ತೀವಿ? ಈಗ ನೋಡ್ರಿ, ಹೈಟ್ ಕೊಟ್ಟಿದ್ದಾರೆ h 14 ಮೀಟ್ರ್ ಅಂತ ಕೊಟ್ಟಾರ. ನೆಕ್ಸ್ಟ್ ವ್ಯಾಸ ಅಗಲ ಅಂತ ಕೊಟ್ಟರೆ ವ್ಯಾಸ 21 ಮೀಟರ್. ಸೊ ತ್ರಿಜ್ಯ ಅಂದರೆ 21ರ ಅರ್ಧ ಆಗ್ತದೆ. ಆಮೇಲೆ ನೀರಿನ ಪ್ರಮಾಣ ಅಂತ ಕೇಳಿದಾಗ ಪೂರ್ತಿ ಬಾವಿ ಒಳಗೆ ನೀರು ತುಂಬಿತ್ತು ಅಂತ ಅಂದರೆ, ಪೂರ್ತಿ ಬಾವಿ ಒಳಗೆ ನೀರು ತುಂಬಿದ್ರೆ ನಾವು ಅದರದ್ದು ಘನಫಲ ತೊಗೋತಿದ್ರಿ. ಏನು ತೊಗೋತಿದ್ರಿ? πr² ಅಂತ ತೊಗೊಂಡ್ರೆ ನೀರಿನ ಪ್ರಮಾಣ ಫುಲ್ ಇದ್ರದ್ದು ಘನಫಲ ನಮಗೆ ಸಿಗ್ತಿತ್ತು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಅರ್ಧ ಭಾಗ ಅಷ್ಟೇ ನೀರು ತುಂಬಿಕೊಂಡದ. ಹಾಗಾಗಿ ಘನಫಲದ್ದು ಅರ್ಧ ನಾವು ತೊಗೋಬೇಕು. ಘನಫಲದ ಅರ್ಧ ತೊಗೋಬೇಕು ನಾವು. ಸೊ ಏನು ತೊಗೋತೀನಿ? ಘನಫಲದ ಸೂತ್ರ, ಇದರಲ್ಲಿರುವ ನೀರಿನ ಪ್ರಮಾಣ. ಸೊ ಆ ಬಾವಿಯಲ್ಲಿರುವ ನೀರಿನ ಪ್ರಮಾಣ ಅಂದಾಗ ನಾವು ಘನಫಲ ಎಷ್ಟಿರ್ತದೋ ಅದರ ಅರ್ಧ. ಸೊ ಅರ್ಧ ಅಂದರೆ 1/2 πr²h. ಇದರಲ್ಲಿ ಬೆಲೆಗಳನ್ನು ಹಾಕ್ತೀವಿ. 1/2 ಅಷ್ಟೇ ಇಡ್ರಿ. ಪೈ ಅಂದರೆ 22/7, h ಅಂದರೆ 14, r² ಅದ ನೋಡ್ರಿ. ಆರ್ ಅಂದರೆ 21/2, ಸ್ಕ್ವೇರ್ ಇದ್ದ ಸಲುವಾಗಿ 2 ಸಲ ಬರ್ತೀವಿ. ನೆಕ್ಸ್ಟ್ ಸ್ಟೆಪ್ಪು ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಇದು 2 1 2 11 22 ಆಯಿತು. 7 1 7 2 14. ಈ 2 ಹೋಯಿತು. ಏನೇನು ಉಳಿತು ನೋಡ್ರಿ? ಮೇಲ್ಗಡೆ 11 ಉಳಿದಿದೆ, 21 ಉಳಿದಿದೆ, 21 ಉಳಿದಿದೆ, ಕೆಳಗಡೆ 2 ಉಳಿದಿದೆ. ಸೊ ಮೇಲ್ಗಡೆದು 11 21 21 ಗುಣಾಕಾರ ಮಾಡಿದ್ರೆ 4851 ಆಯಿತು. ಈ 4851 ಕೆಳಗಡೆ 2 ಅಂದರೆ ಅದರ ಅರ್ಧ. ಸೊ ಎಷ್ಟು ಬರ್ತದೆ ನಿಮಗೆ? 2425.5 ಮೀಟರ್ ಕ್ಯೂಬ್. ಅಂದರೆ ಆ ಒಂದು ಬಾವಿಯಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ 2425 ಮೀಟರ್ ಕ್ಯೂಬ್. ಓಕೆ, ಇದೇ 24ನೇ ಪ್ರಶ್ನೆಗೆ ಒಂದು ಚಾಯ್ಸ್ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಒಂದು ಅರ್ಧಗೋಳದ ಘನಫಲ 2156/3 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನಿದೆ? ನಮಗೆ ಅರ್ಧಗೋಳ ಇದೆ. ಅರ್ಧಗೋಳದ ಘನಫಲ ಕೊಟ್ಟಾರೆ. ಸೊ ಅದರಲ್ಲಿರ್ತಕ್ಕಂಥ ಒಟ್ಟು ವಸ್ತು ಘನಫಲ ಕೊಟ್ಟಿದ್ದಾರೆ. ಕೊಟ್ಟು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಲ್ಭಾಗದ ವಿಸ್ತೀರ್ಣ ಅಷ್ಟೇ ನಾವು ಹೇಳಬೇಕು. ಸೊ ನಮಗೆ ಘನಫಲಕ್ಕೂ ಸೂತ್ರ ಇದೆ, ಅದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೂ ಸೂತ್ರ ಇದೆ. ಸೊ ಗೋಳ ಅಂತ ಬಂದಾಗ ಅದು ಅರ್ಧಗೋಳ ಇರಲಿ ಪೂರ್ಣಗೋಳ ಇರಲಿ, ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ ಅಂದರೆ ತ್ರಿಜ್ಯ. ಸೊ ತ್ರಿಜ್ಯವನ್ನು ಕಂಡು ಹಿಡ್ಕೊಂಡ್ರೆ ಅವರು ಯಾವುದೇ ಅಂಶ ಕೇಳಿದರೂ ಕೂಡ ನಾವು ಮಾಡಲಿಕ್ಕೆ ಈಸಿ ಆಗ್ತದೆ. ಏನು ಮಾಡೀವಿ? ಅರ್ಧಗೋಳದ ಘನಫಲ ಕೊಟ್ಟಿದ್ದಾರೆ 2156/3 ಸೆಂಟಿಮೀಟರ್ ಕ್ಯೂಬ್. ಸೊ ಘನಫಲದ ಸೂತ್ರ ಏನಿದೆ? ಅರ್ಧಗೋಳದ್ದು 2/3 πr³ ವಿ ಅಂದರೆ. ಸೊ ಈ ಕಡೆ 2156/3 ಆ್ಯಸ್ ಇಟ್ ಈಸ್. ಈ ಮೂರು ಕ್ಯಾನ್ಸಲ್ ಆಯಿತು. 2 ಅಷ್ಟೇ ಬರಿತೀರಿ. ಪೈ ಅಂದರೆ 22/7 ಬರಿತೀರಿ. r³ ಅಷ್ಟೇ ಬರಿತೀರಿ. ಈ ಕಡೆ ಏನು ಉಳ್ದದ? 2156 ಉಳ್ದದ. ಓಕೆ, ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡೋಣ. ಇದು ಈ ಕಡೆ r³ ಅಷ್ಟೇ ಇಟ್ಕೋತೀನಿ. r³ ಅಷ್ಟೇ ಇಟ್ಕೋತೀನಿ.
ಈ ಕಡೆ ಏನಿದೆ 2156 ಇದೆ ಇದು. ಈ 7 ಇಲ್ಲಿ ಭಾಗಾಕಾರದ, ಈ ಕಡೆ ಬಂದರೆ ಗುಣಾಕಾರ ಆಗ್ತದೆ. ಈ 22 ಮತ್ತು 2 ಮೇಲ್ಗಡೆ ಇವೆ, ಗುಣಾಕಾರ ಇವೆ, ಈ ಕಡೆ ಬಂದರೆ ಭಾಗಾಕಾರ ಆಗ್ತದೆ. ಸಿಂಪ್ಲಿಫಿಕೇಷನ್ ಮಾಡೋಣ. 2 1 2 10 20, 1 ಉಳಿತು 15 ಆಯಿತು, 2 7 14, 1 ಉಳಿತು 16, 2 8 16. ನೆಕ್ಸ್ಟ್ 22ರ ಮಗ್ಗೆ ಅಂದರೆ 11ರಿಂದ ಮಾಡೋಣ. 11 2 22. ಸೊ 1078/22 ಇಂಟು 7 ಉಳಿದಿದೆ. ಸಮ ಸಂಖ್ಯೆ ಇರೋದ್ರಿಂದ ಮತ್ತೆ 2ರಿಂದ ಮಾಡ್ತೀನಿ. 2 1 2 1 2 5 10, 2 3 6, 1 ಉಳಿಯುತ್ತೆ 18, 2 9 18. ನೆಕ್ಸ್ಟ್ 11ರ ಮಗ್ಗಿಂದ 11 1 11, 11 4 44 ಆಗ್ತದೆ. ಸೊ 53ದಾಗ 44 ಹೋದರೆ ಇನ್ನೂ 9 ಉಳಿತು, 99 ಆಯಿತು, 11 9 99. ಸೊ r³ ನಿಮಗೆ 49 ಇಂಟು 7 ಅಂತ ಬಂತು. ಸೊ 49 ಅಂದರೆ 7ರ ವರ್ಗ ಇಂಟು 7. ಸೊ r³ 7ರ ಘಾತ 7 ಎಷ್ಟು ಸಲ ಇದೆ? 3 ಸಲ. ಸೊ ಯಾವುದೇ ಎರಡು ಈ ರೀತಿ ಸಂಖ್ಯೆ ಬಂದಾಗ ಘಾತ ಸೂಚಿ ಸೇಮ್ ಇದ್ದರೆ ಕೆಳಗಿನ ಸಂಖ್ಯೆನೂ ಸೇಮ್ ಇರ್ತದೆ. ಸೊ r ಬೆಲೆ ಎಷ್ಟು ಸಿಗ್ತದೆ ನಿಮಗೆ? 7. ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಇಲ್ಲೇನಾದರೂ ತಪ್ಪಿದರೆ ಆನ್ಸರ್ ಬರಲ್ಲ ನಿಮಗೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೀಡಾಗಿರಬಹುದು, ಭಾಳ ದೊಡ್ಡ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳಿರ್ಬೋದು. ರಿಪೀಟಾಗಿ ನೋಡ್ಕೊಳ್ರಿ, ಪಾಸ್ ಮಾಡಿ ಇದನ್ನು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ.